ಸೊ ಇದೊಂದೇ ಚೇಂಜ್ ಅಲ್ವಾ ಸರ್? ಅದಕ್ಕೆ ಇದಕ್ಕೂ ಡಿಫ್ರೆನ್ಸು ಸರ್. ಇದು ಡಿಸ್ಕ್ ಬರುತ್ತೆ. ಹೌದು ಹೌದು. ABS ಬರುತ್ತೆ. ABS ಓಕೆ. ಇದರಲ್ಲೇ ಮಾಡ್ಕೋಬೋದು. ಪ್ರತಿಯೊಂದು ಮಾಡ್ಬೋದು. ಪ್ರತಿಯೊಂದು ಫೋನ್ ಕಾಲಲ್ಲಿ ಯಾರು ಕಾಲ್ ಬರುತ್ತೆ ಎಲ್ಲ ತೋರಿಸುತ್ತೆ. ರೂಟ್ ಮ್ಯಾಪ್ ಎಲ್ಲ ತೋರಿಸುತ್ತೆ. ರೂಟ್ ಮ್ಯಾಪ್ ನ್ಯಾವಿಗೇಷನ್ ಲೆಫ್ಟ್ ರೈಟ್. ಏನು ಸರ್ ಇದು? ನೋಡ್ರಪ್ಪ ಗಾಡಿ ಹೇಗಿದೆ. ಎಲ್ರಿಗೂ ನಮಸ್ಕಾರ. ನೋಡಿ ಇವತ್ತು ಒಂದು ವಿಶೇಷವಾದ ವಿಡಿಯೋ ಇದು. ಯಾಕೆಂದರೆ ನಾನು ಏನೋ ವಿಡಿಯೋ ಮಾಡುವ ಒಂದು ಉದ್ದೇಶದಿಂದ ಏನು ಮಾಡ್ತೀನಿ, ನಾನು ಲಾಂಗ್ ಜರ್ನಿ ಹೋಗ್ತಾ ಇರ್ತೀನಿ. ಸೊ ನಾನು ಈ ಥರ ಈ ಲೋಕಲ್ ಗಾಡಿಗಳನ್ನ ಹಾಕ್ಕೊಂಡು ಹೋಗ್ತಾ ಇರೋದ್ರಿಂದ ಏನಾಗ್ತದೆ, ನನಗೆ ತುಂಬ ಪೇಯ್ನು, ಈ ಹಿಂದೆ ಬ್ಯಾಕ್ ಪೇಯ್ನ್ ಎಲ್ಲ ತುಂಬ ಬರ್ತಾಯಿತ್ತು ಇತ್ತೀಚೆಗೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಂದು ಸುಮಾರಾಗಿರ್ತಕ್ಕಂಥ ಒಂದು ಗಾಡಿ ನಮ್ಮ ತಕ್ಕಮಟ್ಟಿಗೆ ಒಂದು 2 ವೀಲರ್ ಗಾಡಿನ ಖರೀದಿ ಮಾಡಬೇಕಂತ ಹೋಗ್ತಾಯಿದ್ದೀನಿ. ಈಗ ನಾನು ನಮ್ಮ ರಾಮಪುರ ಏನಿದೆ, ಈ ಒಂದು ರಾಮಪುರ ಹೋಬಳಿ, ಸೊ ಇಲ್ಲಿ ಒಂದು TVS ಕಂಪ್ನಿ ಕಡೆಯಿಂದ TVS ರೇಡರ್ ಒಂದು ದ್ವಿಚಕ್ರ ವಾಹನವನ್ನು ಖರೀದಿ ಮಾಡಬೇಕು ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇದನ್ನು ನಾನು ಲೋನ್ಗೆ ಹಾಕ್ಸ್ಕೊತೀನಿ. ಯಾಕಂದರೆ ನಮಗೆ ಹೆಚ್ಚು ಅಮೌಂಟ್ ಕೊಟ್ಟು ತಗೊಳ್ಳೋಷ್ಟು ಸಾಮರ್ಥ್ಯ ನಮಗೂ ಇಲ್ಲ. ಒಂದು ಲೋನ್ ಹಾಕ್ಸ್ಕೊತೀನಿ, 40,000 ಪೇಮೆಂಟ್ ಮಾಡಿ, ತದನಂತರ ಇನ್ನು ಉಳಿದೋದಕ್ಕೆ ಲೋನ್ ಹಾಕ್ಸ್ಕೊಂಡು ನಾನು TVS ರೇಡರ್ ಈಗಾಗಲೇ ಬುಕ್ ಮಾಡಿ ತರಿಸಿದ್ದೀವಿ. ಸೊ ಈ ಒಂದು ದ್ವಿಚಕ್ರ ವಾಹನವನ್ನು ಖರೀದಿ ಮಾಡ್ತೀವಿ. ಸೊ ಇದರ ಒಂದು ಕ್ವಾಲಿಟಿ, ಕ್ವಾಂಟಿಟಿ ಮತ್ತು ಲೋನ್ ಅಮೌಂಟು ಏನು ಹಾಕ್ಕೊಡ್ತಾರೆ, ಸಂಪೂರ್ಣ A to Z ನೀವು ಖರೀದಿ ಮಾಡ್ಬೋದಾ, ಈ ಒಂದು TVS ರೇಡರ್ ಬೈಕ್ ಯಾವ ರೀತಿ ಇದೆ, ಪ್ರತಿಯೊಂದು ಡೀಟೇಲ್ ಹಾಕ್ಬಿಡ್ತೀನಿ. ಸೊ ಇನ್ನೇನು ಹತ್ತತ್ರ ಬಂದಾಯಿತು ನೋಡಿ. ಇದು ಬಂದು ನೋಡಿ ಬಲಗಡೆ ಇದೆ TVS ಏನು ಶೋರೂಮ್ ನೋಡಿ, ಇದೇ TVS ಶೋರೂಮ್ ನಮ್ಮ ರಾಮಪುರದಲ್ಲಿರ್ತಕ್ಕಂಥ ಒಂದು ಶೋರೂಮ್ ಇದು. ಸೊ ದಯವಿಟ್ಟು ನಿರೀಕ್ಷಿಸಿ. ಈಗಾಗಲೇ ಗಾಡಿ ಬಂದಿದೆ ಸರ್, ಬನ್ನಿ ಅಂತ ಹೇಳಿದರು ಓನರು. ಇವಾಗ ನಾವು ಗಾಡಿಯ ಒಂದು ವೀಕ್ಷಣೆಯನ್ನು ಪಡೆಯೋಣ. ದಯಮಾಡಿ ನಿರೀಕ್ಷಿಸಿ, ಸಂಪೂರ್ಣವಾದ ಒಂದು ಡೀಟೇಲ್ ಕೊಡ್ತೀನಿ. ಒಂದು ಲೋನ್ ಅಮೌಂಟ್ ಹಾಕ್ಸ್ಕೊಳ್ಳೋಣ ಅಂತಿದ್ದೀನಿ. ನೋಡಿ ಇದರಲ್ಲಿ 2 ಥರ ಇದೆ. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ. ಸೊ ಇದು ಬಂದು ABS ಏನು ಸಿಂಗಲ್ ಅಂತ ಹೇಳ್ತಾರೆ. ಸೊ ಅಲ್ಲಿ ನೋಡ್ರಿ, ಅಲ್ಲಿ ಡ್ರಮ್ದು ವೀಲ್ ಸಹ ಇದೆ ಇದರಲ್ಲಿ. ಸೊ ನಾವು ಫಸ್ಟ್ ಇದನ್ನು ನೋಡ್ತೀವಿ. ತುಂಬ ಮಾರ್ವಲೆಸ್ ಆಗಿದೆ, ಲುಕ್ ಮಾತ್ರ ಸಖತ್ತಾಗಿದೆ. ಸೊ ನೋಡ್ಬಿಟ್ಟು ತದನಂತರ ನಮ್ಮ ಹುಡುಗ ಏನು ಮಾಡ್ತಾನೆ, ಇದು ಸಹ ಏನು ಡಿಸ್ಕ್ ಬ್ರೇಕ್ ಏನಿದೆ ಅದನ್ನೇ ಖರೀದಿ ಮಾಡಿ ಅಂದ್ಬಿಟ್ಟು ಹೇಳ್ತಾನೆ. ಸೊ ನಮ್ಮ ಅವನಿಗೆ ಗೊತ್ತು ಚೆನ್ನಾಗಿ ಡೀಟೇಲು. ಸೊ ನನಗೆ ಗೊತ್ತಿಲ್ಲ. ಹೌದು ಸರ್, ನಮಸ್ತೆ. ಒಂದು ವಿಡಿಯೋ ತಗೋತೀನಿ ಸರ್. ಹಾಂ. ಸೊ ನೋಡಿ, ಒಂದು ಬೈಕ್ನ ವೀಕ್ಷಣೆ ನೋಡಲಿಕ್ಕೆ ಈ ರೀತಿ ಸಿಗ್ತೈತೆ. ಬಹಳ ಅದ್ಭುತವಾಗಿದೆ. ಸೊ ನಾವು ಲಾಂಗ್ ಜರ್ನಿ ಮಾಡಬೇಕಾದ್ರೆ ಏನಾಗ್ತದೆ, ನಮಗೆ ಬ್ಯಾಕ್ ಪೇಯ್ನು ಇತ್ತೀಚೆಗೆ ತುಂಬ ಹೆವಿ ಬ್ಯಾಕ್ ಪೇಯ್ನ್ ಬರ್ತೈತೆ. ಸೊ ಆ ಒಂದು ಹಿತದೃಷ್ಟಿಯಿಂದ ನಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕನ ಹಾಗೆ ಈ ಒಂದು TVS ರೇಡರ್ ಏನು ನಮ್ಮ ರಾಮಪುರದಲ್ಲಿರ್ತಕ್ಕಂಥ ಈ ಒಂದು TVS ರೇಡರ್ ದ್ವಿಚಕ್ರ ವಾಹನವನ್ನು ಖರೀದಿ ಮಾಡಬೇಕು ಅಂತ ಬಂದಿದ್ದೀವಿ. ನೋಡಿ ಈ ರೀತಿ ನೋಡ್ಲಿಕ್ಕೆ ಸಿಗುತ್ತೆ, ಭಾಳ ಅದ್ಭುತವಾಗಿದೆ. ಸೊ ಹಾಗೆ ಗಾಡಿ ಡ್ರೈವ್ ಮಾಡೋಕ್ಕೂ ಸಹ ತುಂಬ ಅಲ್ಟಿಮೇಟ್ ಆಗಿದೆ. ನನಗೀಗಾಗಲೇ ಏನು ಇಲ್ಲಿ ಹೊರಗಡೆ ನಿಂತಿರ್ತಕ್ಕಂಥ ಈ ಒಂದು ವಾಹನ ಏನಿದೆ, ಸೊ ಇದು ಒಂದು ಟೆಸ್ಟ್ ಡ್ರೈವ್ ಸಹ ಕೊಟ್ಟಿದ್ದರು, ಮಾಡಿ ಸರ್ ನೋಡಿ ಚೆನ್ನಾಗಿದೆ ಸರ್ ಅಂದ್ಬಿಟ್ಟು. ಸೊ ಇದು ಸಹ ತುಂಬ ಚೆನ್ನಾಗಿದೆ. ಆದರೆ ಇದು ಡ್ರಮ್ಮು ಏನು ಇದನ್ನ ಅಳವಡಿಸಿದ್ರೆ ಅದು ಬಂದು ಇರ್ತದೆ. ಸೊ ಅದರಿಂದ ಈ ಒಂದು ಬೈಕ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ. ಸೊ ಇದೊಂದೇ ಚೇಂಜ್ ಅಲ್ವಾ ಸರ್? ಅದಕ್ಕೆ ಇದಕ್ಕೂ ಡಿಫ್ರೆನ್ಸು ಸರ್. ಇದು ಡಿಸ್ಕ್ ಬರುತ್ತೆ. ಹೌದು. ABS ಬರುತ್ತೆ. ABS ಓಕೆ, ಸೂಪರ್. ಇದೆಲ್ಲ ಇದಾಗ್ತಾರೆ, ಸೀಟ್ ಕವರ್ ಎಲ್ಲ ಹಾಕ್ಬಿಟ್ರಾ? ಫುಲ್ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಆಗೋಗಿದೆ. ಬಂಪರ್ ಆಗಿದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಹಾಕ್ತೀರಿ ಸರ್? ಬಂಪರು, ಮಿರರು, ಓಕೆ, ಸೀಟ್ ಕವರ್, ಟ್ಯಾಂಕ್ ಕವರು. ನೆಕ್ಸ್ಟ್ ಇನ್ನೇನು ಬರುತ್ತೆ ಸರ್? ಅಂದರೆ ಇದು ಸ್ಯಾರಿ ಗಾರ್ಡು ಇದೆಲ್ಲ ಎಕ್ಸ್ಟ್ರಾನೇ ಲೆಕ್ಕ, ಬಟ್ ಆಲ್ರೆಡಿ ಫಿಟ್ಟಿಂಗ್ ಆಗಿ ಬಂದಿರುತ್ತೆ. ಓಕೆ. ಸೈಡ್ ಸ್ಟ್ಯಾಂಡ್. ಫೈನ್. ನೋಡಿ ವಿಶೇಷ ಏನಪ್ಪ ಅಂದರೆ, ನಾವು ಹೊರಗಡೆ ಹೋಗ್ಬೇಕಾದ್ರೆ ಏನಪ್ಪ ಈ ಒಂದು ಕ್ಯಾಮ್ರದ್ದು ಆ ಒಂದು ಬ್ಯಾಟ್ರಿ ಮತ್ತು ಚಾರ್ಜರ್ ಇನ್ನಿತರ ಏನಾದ್ರು ಎಕ್ಸ್ಟ್ರಾ ಏನಾರು ಒಂದು ವಸ್ತುಗಳನ್ನ ಇಡಬೇಕಂದ್ರೆ ನಾವು ಇಲ್ಲಿ ಇಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ, ನೋಡಿ ಎಷ್ಟು ನೀಟಾಗಿದೆ. ಸ್ಪೇಸ್ ಯಾವ ರೀತಿ ಇದೆ.
ಸೊ ನಮಗೆ ಎಕ್ಸ್ಟ್ರಾ ಏನಾದ್ರು ಇಟ್ಕೋಬೇಕು, ಒಂದು ಪವರ್ ಬಂಕು ಮತ್ತೊಂದು ಮಗದೊಂದು ಈ ರೀತಿ ಹೆವಿ ಏನೋ ಪದಾರ್ಥಗಳನ್ನು ಇಡೋಕ್ಕಾಗಲ್ಲ. ಬಟ್ ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಚಾರ್ಜರು, ಇದು ಭಾಳ ತುಂಬ ಹೆಲ್ಪ್ ಆಗುತ್ತೆ ಇದು ನಮಗಂತೂ. ಸೊ ಈ ಒಂದು ಚಾರ್ಜರ್ನ ವ್ಯವಸ್ಥೆ ಇದೆ, ಸೊ ಚಾರ್ಜರ್ ಹಾಕ್ಕೊಬೋದು. ಆಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈಗ ನಾವು ಬೈಕಲ್ಲಿ ಹೋಗ್ತಾ ಇರ್ತೀವಿ, ಹೋಗ್ಬೇಕಾದ್ರೆ ಸರ್ ಇದು ಆನ್ ಮಾಡ್ತೀರಾ? ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ನಮಗೆ ಪೆಟ್ರೋಲು ಎಷ್ಟಿದೆ ಏನಂತ ಗೊತ್ತಾಗಲ್ಲ. ಆದರೆ ಈ ಬೈಕಲ್ಲಿ ನಮ್ಮ ಪೆಟ್ರೋಲ್ ಇಷ್ಟೇ ಇದೆ, ಇಷ್ಟೇ ಪ್ರಮಾಣದಲ್ಲಿದೆ, ಇಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂತ ಎಲ್ಲವೂ ಸಹ ಈ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ. ಪ್ರತಿಯೊಂದು ಇಲ್ಲೇ ಸ್ಪೆಲ್ಲಲ್ಲೇ ಬರುತ್ತೆ. ಹೌದೌದು. ಫ್ಯೂಯಲ್ ಎಂಟಿ, ಹಾಂ ಫ್ಯೂಯಲ್ ಲೆವೆಲ್ ಎಷ್ಟಿದೆ ಎಲ್ಲ ಬರುತ್ತೆ, ಎಲ್ಲ A to Z ಎಲ್ಲ ಡೀಟೇಲ್ ಇರ್ತವೆ ಸರ್. ಫ್ಯೂಯಲ್ ಎಂಟಿ ಇದೆ. ಎಸ್ ಫ್ಯೂಯಲ್ ಎಂಟಿ ಈಗ ಅಟ್ ಪ್ರೆಸೆಂಟು ನೋಡಿ ಈ ರೀತಿ ಸಿಗುತ್ತೆ. ಸೊ ನಮಗೆ ವಿಶೇಷ ಏನಪ್ಪ ಅಂದರೆ, ಇಲ್ಲಿ ನೀವು ಫಿಲ್ ಮಾಡಿಸಿದಾಗ 1 2 3 4 5 ಆ ಥರ ಲೀಟ್ರ್ಗಳು ಎಷ್ಟು ಪಾಯಿಂಟ್ಸ್ಗಳು ಆಗುತ್ತೆ. ಇದು ಸೂಪರ್. ಇಲ್ಲಿ ಎಕಾನಮಿ ಪವರ್ ಓಕೆ, 2 ಮೋಡ್ ಬರುತ್ತೆ. 2 ಮೋಡು ಅಂದರೆ ನೀವು ಎಷ್ಟು ಎಕ್ಸಲೇಟರ್ ಮಾಡ್ತೀರಾ ಓಕೆ, ಅದ್ರ ಮೇಲೆ ತಗೊಳುತ್ತೆ. ಎಕಾನಮಿಲಿ ಹೋಗ್ತಾ ಇದೆಯಾ, ಪವರಲ್ಲಿ ಹೋಗ್ತಾ ಇದೆಯಾ. ಎಸ್ ಇದು ಎರಡು ಇದರಲ್ಲೂ ನಾವು ಡ್ರೈವ್ ಮಾಡ್ಬೋದು. ಪವರಲ್ಲೂ ಡ್ರೈವ್ ಮಾಡ್ಬೋದು, ಹಾಗೆ ಎಕಾನಮಿ. ಎಸ್ ಇಲ್ಲಿ ಸ್ವಿಚಬಲ್ ಇದೆ ಇದು. ಎಸ್ ಸರ್, ಎಕಾನಮಿ ಮೋಡಲ್ಲಿ ಸ್ವಿಚ್ ಇದೆ. ನೆಕ್ಸ್ಟ್ ಇದು ಏನಾಗ್ತದೆ ಪವರ್. ಸರ್ ಪವರ್ ಅಂದರೆ ಏನದು? ಪವರ್ ಅಂದರೆ ಸ್ಪೀಡ್ ಜಾಸ್ತಿ ತಗೊಳುತ್ತೆ. ಸ್ಪೀಡು ಅಂದರೆ ನಾವು ಸ್ಪೀಡ್ ಹೋಗ್ಬೇಕಾದ್ರೆ ಪವರ್. ಎಕಾನಮಿ ಮೋಡಲ್ಲಿ ಇದ್ದಾಗ ಎಕಾನಮಿ ಮೋಡ್ ಅಂದರೆ ಒಂದು 50 ಆ ಸ್ಪೀಡಲ್ಲಿ ಮಾತ್ರ ಡ್ರೈವ್ ಮಾಡ್ಬೋದು. ನಮ್ಮ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಕಾಕೊಂಡು ಮಾತ್ರ ಹೋಗ್ತಾ ಇರುತ್ತೆ. ಸೂಪರ್. ಫುಲ್ ಎಕ್ಸಲೇಟರ್ ಮಾಡಿದ್ರು ಕೂಡ ಅದ್ಮೇಲೆ ದಾಟಲ್ಲ. ನಾವು ನೆಕ್ಸ್ಟ್ ಇನ್ನೂ ಜಾಸ್ತಿ ಹೋಗ್ಬೇಕು ಅಂದಾಗ ಪವರ್ಗೆ ಹಾಕೋಬೇಕು. ಪವರ್ಗೆ ಹಾಕೊಂಡಾಗ ನೀವು ಆಂಟಲ್ಲಿ ತನಕ. ವಾವ್, ಸೂಪರ್ ಸರ್, ಸೂಪರ್. ಅಂದರೆ ನಮ್ಮ ಸೆಲೆಕ್ಷನ್ ಎಲ್ಲ ನಮಗೆ ಇರ್ತದೆ, ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ. ನಮ್ಮ ಹತ್ರ ಇರ್ತದೆ. ಎಸ್ ಮತ್ತೆ ವಾಯ್ಸ್ ಅಸಿಸ್ಟೆನ್ಸ್ ಇರುತ್ತೆ. ಪವರ್ ಸ್ಟಾರ್ಟ್, ಕಿಕ್ ಸ್ಟಾರ್ಟ್ 2 ಬರುತ್ತೆ. ಓಕೆ, ಮತ್ತೆ ಇದು ಇದೇನು ವಾಯ್ಸ್ ಅಸಿಸ್ಟೆನ್ಸ್. ಇದು ವಾಯ್ಸ್ ಅಸಿಸ್ಟೆನ್ಸ್ ಅಂದರೆ ಸರ್ ಈಗ ನೀವು ಬ್ಲೂಟೂತ್ ಕನೆಕ್ಷನ್ ಅಲ್ಲೇ ನೀವು ಫೋನ್ ಕಾಲ್ ಬರುತ್ತಲ್ಲ. ಹೌದು. ಸೊ ಕಾಲ್ ಬಂದಾಗ ನೀವು ಕಾರ್ಟೂನಿಂಗ್ ಇವ್ರ ಹೆಸರು ಹೌದು, ಇದು ರಾಹುಲ್. ವಾಯ್ಸ್ ಅಸಿಸ್ಟೆನ್ಸ್ ಇದನ್ನ ಪ್ರೆಸ್ ಮಾಡಿಬಿಟ್ಟು ಕಾಲ್ ಟು ರಾಹುಲ್ ಅಂದಾಗ ಸೊ ಕಾಲ್ ಆಟೋಮೆಟಿಕ್ಕಾಗಿ ಅಲ್ಲೇ ಹೋಗ್ಬೋದು. ನೀವು ಫೋನ್ ತೆಗೆದು ಕಾಲ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇದರಲ್ಲೇ ಮಾಡ್ಕೋಬೋದು, ಪ್ರತಿಯೊಂದು ಮಾಡ್ಬೋದು. ಪ್ರತಿಯೊಂದು ಫೋನ್ ಕಾಲಲ್ಲಿ ಯಾರು ಕಾಲ್ ಬರುತ್ತೆ ಎಲ್ಲ ತೋರಿಸುತ್ತೆ. ರೂಟ್ ಮ್ಯಾಪ್ ಎಲ್ಲ ತೋರಿಸುತ್ತೆ. ರೂಟ್ ಮ್ಯಾಪ್ ನ್ಯಾವಿಗೇಷನ್, ಲೆಫ್ಟ್ ರೈಟ್. ಏನು ಸರ್ ಇದು ನೋಡಿ ಬಂಧುಗಳೇ, ನಿಜಕ್ಕೂ ನನಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕೆ ರೂಟ್ ಮ್ಯಾಪ್ ತೋರಿಸ್ತದೆ, ನಮ್ಮ ಮೊಬೈಲ್ ಹಿಡ್ಕೊಂಡು ಸುಮ್ಮನೆ ಹಿಂಗೆ ಅತ್ತಗಿತ್ತಾಗೆ ತಿರುಗಿಸ್ತಾ ಇದೆ. ಸೊ ಅದನ್ನು ನಾವು ಆ ಒಂದು ಸಮಸ್ಯೆಯಿಂದ ಪಾರಾಗ್ಬೋದು. ನಾನು ಸುಮಾರು ಒಂದು 2-3 ವಾಹನ ನಾನು ಪರೀಕ್ಷೆ ಮಾಡಿದೆ, ಬಟ್ ನನಗೆ ಆಯ್ಕೆ ಆದದ್ದು ನೋಡಿ ಈ ಗಾಡಿನೇ. ಭಾಳ ಇಷ್ಟ ಆಯಿತು ಇಲ್ಲಿರ್ತಕ್ಕಂಥ. ಹಾಗೆ ನಮ್ಮ ಸಿದ್ದು, ನಮ್ಮ ರಾಹುಲ್ ಮತ್ತು ಸಹ. ಹೇಳಿ ಸರ್. ಇದರಲ್ಲಿ ಆ್ಯಾವ್ರೇಜ್ ಫ್ಯೂಯಲ್ ಎಕಾನಮಿ ಅಂದರೆ ನೀವು ರೈಡ್ ಮಾಡಿರೋದ್ರಲ್ಲಿ ನಿಮಗೆ ಎಷ್ಟು ಮೈಲೇಜ್ ಬಂದಿದೆ ಗಾಡಿಗೆ ಆಕ್ಚುಯಲ್ ಅದನ್ನು ಕೂಡ ತೋರಿಸುತ್ತೆ. ಮತ್ತೆ ನೆಕ್ಸ್ಟ್ DTE ಮೈಲೇಜ್ ಬಂದಿರೋದು ತೋರಿಸುತ್ತೆ. ನೆಕ್ಸ್ಟ್ ಇನ್ನ ಇಷ್ಟು ಹೋಗ್ಬೋದು ಅಂತ ತೋರಿಸುತ್ತೆ. ಇಷ್ಟು ಕಿಲೋಮೀಟರ್ ಮೂವ್ ಆಗ್ಬೋದು ನಾವು. DTE ಅಂತಿದ್ದೀರಾ, ಇದು ನೆಕ್ಸ್ಟ್ ಇಷ್ಟು ಕಿಲೋಮೀಟರ್ ಹೋಗ್ಬೋದು ಅಂತ ತೋರಿಸುತ್ತೆ. ಸೂಪರ್ ಸರ್. ಅಂದರೆ ಇದನ್ನ ಪ್ರಾಕ್ಟೀಸ್ ಮಾಡೋದೇ ಬೇಕು ನಮಗೆ ಟೈಮು. ಇಲ್ಲ ಸರ್, 2 ಸ್ವಿಚ್ಚಲ್ಲಿ ಎಲ್ಲ ಬರುತ್ತೆ. ಹೌದು, ಗೊತ್ತಾಯ್ತು. ಅಂದರೆ ನಾವು ತಿಳ್ಕೊಬೇಕಲ್ಲ ಸ್ವಲ್ಪ, ತಿಳ್ಕೊಳ್ಳೋದ್ರಿಂದ. ಸೊ ನೋಡಿ TVS ರೈಡರ್ ಈ ರೀತಿ ನೋಡಿ, ಇದು ಚೀತಾ ಥರ. ಎಸ್ ಗೊತ್ತಾ ಮಾಡಿರೋದು ಇದು. ಹೌದು. ನೋಡಿ ಒಳ್ಳೆ ಚಿರತೆ ಆಕಾರದಲ್ಲಿ ಮಾಡವ್ರೆ, ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ನಿರೀಕ್ಷಿಸಿ, ಮತ್ತಷ್ಟು ಮಾಹಿತಿಯನ್ನು ನೀಡ್ತೀನಿ, ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಈ ಒಂದು TVS ರೈಡರ್ ಸಂಬಂಧಿತವಾಗಿ. ನೋಡೋಕೆ ತುಂಬ ಇಷ್ಟ ಆಯಿತು. ಗಾಡಿನೂ ಹಾಗೆ ಚೆನ್ನಾಗಿದೆ. ಆಮೇಲೆ ನಾವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿದೆ. ಸೊ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗ ಎಲ್ಲದಕ್ಕಿಂತ ಬೆಟರ್ ಆ್ಯಂಡ್ ಗುಡ್ ಈ ಒಂದು TVS ರೈಡರ್ ಅಂತಕ್ಕಂಥದ್ದು ನನಗೆ ಖಚಿತ ಆಯಿತು. ಅದರ ನಂತರ ಸೊ ನಾವು ನಮ್ಮ ಒಂದು ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಈ ಒಂದು TVS ರೈಡರನ್ನು ಖರೀದಿ ಮಾಡಿ, ತದನಂತರ ಇದನ್ನ ಒಂದು ಲೋನ್ಗೆ ಹಾಕ್ಸ್ಕೊತೀವಿ. ಸೊ ಲೋನ್ ಪ್ರೋಸೆಸ್ ಯಾವ ರೀತಿ ಇದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ನೋಡಿ ಲೋನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ಸೊ ಇದು ಬಂದು ನಮ್ಗೆ ಯಾವ ರೀತಿ ಲೋನ್ ಮಾಡಿಕೊಟ್ಟಿದ್ದಾರೆ ಅಂದರೆ, ಒಂದು ರೀತಿಲಿ ನಮ್ಮದು ಸಿಬಿಲ್ ಸ್ಕೋರ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಒಂದು ಬೆಟರ್ ಆ್ಯಂಡ್ ಗುಡ್ಡು. ಸೊ ನಾನು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಅನಿಸ್ತು. ನಮ್ಮ ರಾಮಪುರ ಏನಿದೆ ಈ ಒಂದು, ಸರ್ ನಿಮ್ಮ ಶೋರೂಮ್ ಹೆಸರೇನು ಸರ್?
ವಿಜಯಲಕ್ಷ್ಮಿ ಶೋರೂಮ್ ಟಿ ವಿ ಎಸ್ ವಿಜಯಲಕ್ಷ್ಮಿ ಶೋರೂಮ್ ಏನಿದೆ, ಸೊ ಇಲ್ಲಿ ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಲೋನನ್ನು ಮಾಡಿಕೊಟ್ಟಿರ್ತಾರೆ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ 18 ಮಂತ್ಗೆ ಹಾಕ್ಸ್ಕೊಂಡಿದ್ದೀನಿ. 18 ಮಂತ್ 5,000 ಸರ್ ಎಷ್ಟು ಸರ್ 5,700 ಹಾಂ 5,797 ರೂಪಾಯಿಗೆ ಹಾಕ್ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ನಾನು 40,000 ಪೇಮೆಂಟ್ ಮಾಡಿರ್ತೀನಿ. ಸೊ ಇಷ್ಟು ವಾಸ್ತವ ನಾವು ಇಲ್ಲಿ ನಮ್ಮ ರಾಮಪುರ ವಿಜಯಲಕ್ಷ್ಮಿ ಟಿ ವಿ ಎಸ್ ಶೋರೂಮಲ್ಲಿ ನಾವು ಕಾಣ್ಬೋದು. ಸೊ ಈ ಒಂದು ಗಾಡಿಯ ಒಂದು ಆಗು ಹೋಗುವಿನ ಬಗ್ಗೆ ಮತ್ತಷ್ಟು ವೀಡಿಯೋಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಪ್ರಸಾರ ಮಾಡ್ತೀನಿ. ಯಾಕಂದರೆ ನಂಗೆ ತುಂಬ ಅತ್ಯವಶ್ಯಕ ಇತ್ತು. ಯಾಕಂದರೆ ನಾವು ಏನು ಸುಮಾರಾಗಿರ್ತಕ್ಕಂಥ ಒಂದು ತಾತ್ಕಾಲಿಕವಾದ ಒಂದು ವಾಹನದಲ್ಲಿ ನಾವು ಚಲಿಸ್ಬೇಕಾದ್ರೆ ಲಾಂಗ್ ಜರ್ನಿ ಎಲ್ಲ ಹೊಡಿಬೇಕಾದ್ರೆ ಭಾಳ ಕಷ್ಟ ಆಯ್ತಿತ್ತು, ಪೇಯ್ನ್ ಆಯ್ತಿತ್ತು. ಎಷ್ಟೋ ನಾನು ಯಾಣ ಹೋಗಬೇಕಿತ್ತು, ಯಾಣ ಹೋಗ್ಬೇಕಾದ್ರೆ ಏನಾಯಿತು ಅರ್ಧಕ್ಕೆ ಹೋಗಿ ರಿಟರ್ನ್ ಬಂದ್ಬಿಟ್ಟೆ, ಯಾಕಂದರೆ ಪೇಯ್ನ್ ಜಾಸ್ತಿ ಆಯಿತು. ಅದರಿಂದ ಮುಂದಿನ ದಿವಸ ಒಂದು ಉತ್ತಮವಾದ ಸ್ಥಳಗಳಿಗೆ ಭೇಟಿ ನೀಡಿ ಮತ್ತಷ್ಟು ವೀಡಿಯೋಗಳನ್ನು ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದಾದಾರರಿಗೆ ಅರ್ಪಣೆಯನ್ನು ಮಾಡ್ತಿದ್ದೀನಿ. ಬಂಧುಗಳೇ ನೋಡಿ, ನಮಗೋಸ್ಕರ ಪಾಪ ನಮ್ಮ ಏನು ವಿಜಯಲಕ್ಷ್ಮಿ ಟಿ ವಿ ಎಸ್ ಶೋರೂಮ್ನ ಮಾಲೀಕರು ಮತ್ತು ಏನು ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥವ್ರು, ಸೊ ಸಿಬ್ಬಂದಿ ವರ್ಗದವರು ಇವಾಗ ನಮಗೆ ಈ ಒಂದು ಗಾಡಿಯನ್ನು ವಿತರಿಸಿ ಇಷ್ಟೊತ್ತು ಗಂಟೆ ಇದ್ದು ಎಲ್ಲ ಪ್ರೋಸೆಸ್ಸನ್ನು ಮುಗಿಸ್ಕೊಟ್ಟಿರ್ತಾರೆ. ಸೊ ನನಗೆ ಭಾಳ ಖುಷಿ ಆಯಿತು. ಗಾಡಿ ತುಂಬ ಅಲ್ಟಿಮೇಟಾಗಿದೆ, ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಓನರ್ ಇದ್ದಾರಲ್ಲ, ತುಂಬ ಒಳ್ಳೆ ವ್ಯಕ್ತಿ. ಅವರ ಒಂದು ವ್ಯಕ್ತಿತ್ವಕ್ಕೆ ನಾನು ನಿಜಕ್ಕೂ ಆಭಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕಂದರೆ ಏನೋ ಯಾವ ರೀತಿ ಒಂದು ಲೋನ್ ಅಮೌಂಟ್ ಮಾಡ್ಕೋಬೋದು ಎಲ್ಲವನ್ನೂ ಮಾಡಿಕೊಟ್ಟು ನಮಗೆ ಭಾಳ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಸರ್ ಥ್ಯಾಂಕ್ ಯು ವೆರಿ ಮಚ್. ಬರ್ತೀವಿ ಸರ್ ಗುರುಗಳೇ ಬರ್ತೀವಿ. ಹಾಂ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಾ ಮನೆ ಆತಪ್ಪ. ನೋಡ್ರಪ್ಪ ಗಾಡಿ ಹೇಗಿದೆ. ಈಗ ತಾನೇ ನಮ್ಮ ಈ ಒಂದು ಟಿ ವಿ ಎಸ್ ರೈಡರ್ ಗಾಡಿಯನ್ನು ಖರೀದಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಭಾಳ ಖುಷಿ ಆಯ್ತದೆ ಒಂದು ರೀತಿಲಿ, ಅರ್ಥ ಆಯ್ತಾ. ಹ್ಯಾಂಡ್ಲ್ ಒಂಥರ ಬಲಕ್ಕೆ ತಿರ್ಕೊಂಡಂಗದ. ಅಯ್ಯೋ ಸ್ವಲ್ಪ ಈ ಕಡೆ ಹ್ಯಾಂಡ್ ಹಿಂಗಿರ್ಬೇಕನ್ನ ಅನ್ಸುತ್ತೆ. ಹಿಂಗೆ ಹಾಂ, ಹ್ಯಾಂಡ್ಲು ಸ್ವಲ್ಪ ಬಲಕ್ಕೆ ತಿರುಗಿದ್ಬಿಟ್ಟಂಗದ. ಹಂಗೆ ಕಾಣಿಸುತ್ತೆ, ಏನಂತ ಗೊತ್ತಿಲ್ಲ. ಬಟ್ ಟಿ ವಿ ಎಸ್ ರೈಡರ್ ಒಂದು ಉತ್ತಮವಾದ ವಾಹನ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ? ಸೊ ನನಗೆ ಈ ಥರದೊಂದು ಬೈಕ್ನ ಒಂದು ಅವಶ್ಯಕತೆ ಇತ್ತು. ಯಾಕಂದರೆ ನನಗೆ ಏನಾಗ್ತಿತ್ತು ಅಂದರೆ ಕಾಲು ತುಂಬ ಪೇಯ್ನ್ ಬಂದ್ಬಿಡ್ತಿತ್ತು. ಒಂದು ಒಳ್ಳೆ ಹೋದಂಗೆ ಹೋಯ್ತದೆ. ಸೌಂಡ್ ಗಿೌಂಡೆಲ್ಲ ಅದ್ದೂರಿ ಆಗದೆ. ಎಲ್ಲ ಡೀಟೇಲೇ ಸಿಗುತ್ತೆ ಇದರಲ್ಲಿ, ಅರ್ಥ ಆಯ್ತಾ. ಇದು ಹೆಚ್ಚಿಗೆ ಇಲ್ಲೊಂದು ವೇಸರ್ ಹಾಕ್ಸ್ಕೊಬೋದು ಅಂತ, ಹಿಂಗೆ ರೌಂಡಕ್ಕೆ ಹೈಟ್ಗೆ ಅದೊಂದು ಹಾಕ್ಸ್ಕೊಬಿಡೋಣ. ಯಾಕಂದರೆ ಅದು ಡಿಸ್ಪ್ಲೇ ಹಾಳಾಗುತ್ತೆ, ಅದಕ್ಕೋಸ್ಕರ. ಬ್ಲೂಟೂತ್ ಕಲೆಕ್ಷನ್ ಇದೆ, ಅಲ್ಲಿ ಕಿಲೋಮೀಟ್ರ್ ಹೋಗ್ತಕ್ಕಂಥದ್ದು ಅದನ್ನು ತೋರಿಸುತ್ತೆ, ಮತ್ತು ಯಾವ ಗೇರಲ್ಲಿದ್ದೀವಿ ಏನು ಎಲ್ಲ ತೋರಿಸ್ತದೆ ಡೀಟೇಲಾಗಿ. ನೋಡಿ ಎಕೋ ಹೋಗ್ತಾಯಿದ್ದೀನಿ, ಇಲ್ಲಿ ಸಿಸ್ಟಮ್ ಚೇಂಜ್ ಮಾಡ್ಬೋದು, ಎಕೋ ಹಾಕ್ಕೋಬೋದು, ಪವರ್ಗೆ ಹಾಕ್ಬೋದು, ಹಿಂಗೆ ಬೇಕಾದರೂ ಮಾಡ್ಕೊಬೋದು.